ಗೌರವಾನ್ವಿತ ರಾಜ್ಯಪಾಲರ ಭಾಷಣಕ್ಕೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಬಿಜೆಪಿಯ ಶಾಸಕರು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ಕಳೆದ ಅಧಿವೇಶನಕ್ಕೂ ಈ ಅಧಿವೇಶನದ ಮಧ್ಯೆ ಕಳೆದ 500-600 ವರ್ಷಗಳ ಹೋರಾಟ ಮಾಡಿದಂಥ ಮತ್ತು ಲಕ್ಷಾಂತರ ಜನ ಹಿಂದೂಗಳು ರಾಮ ಮಂದಿರ ಆಗಬೇಕು ಅಂತ ಬಲಿದಾನವನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು, ರಾಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮ ರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಪ್ರಮುಖವಾಗಿ ಪುಣ್ಯ ಅಂತ ಹೇಳಿದರೆ ರಾಮನ ವಿಗ್ರಹವನ್ನು ಕಡದಂಥ ಕಲ್ಲು ಕೂಡ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕರ್ನಾಟಕದಿಂದ ಹೋಗ್ತಾ ಇದೆ. ಅದನ್ನು ಮಾಡಿದಂಥ ಶಿಲ್ಪಿ ಕೂಡ ಕರ್ನಾಟಕದವರು, ಹನುಮಂತ ಕೂಡ ಕರ್ನಾಟಕದವರು. ಇದೆಲ್ಲ ಹಿರಿಮೆ ಕರ್ನಾಟಕಕ್ಕೆ ಇದೆ. ಆ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ಗೌರವ ಇದೆ. ಇವತ್ತು ನಾವೆಲ್ಲ ಕೇಸರಿ ಶಾಲುವನ್ನು ಹಾಕ್ಕೊಂಡು ಇವತ್ತು ವಿಧಾನಸಭೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಗೌರವಾನ್ವಿತ ರಾಜ್ಯಪಾಲರ ಭಾಷಣಕ್ಕೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಬಿಜೆಪಿಯ ಶಾಸಕರು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ಕಳೆದ ಅಧಿವೇಶನಕ್ಕೂ ಈ ಅಧಿವೇಶನದ ಮಧ್ಯೆ ಕಳೆದ 500-600 ವರ್ಷಗಳ ಹೋರಾಟ ಮಾಡಿದಂಥ ಮತ್ತು ಲಕ್ಷಾಂತರ ಜನ ಹಿಂದೂಗಳು ರಾಮ ಮಂದಿರ ಆಗಬೇಕು ಅಂತ ಬಲಿದಾನವನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರ ಫಲವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು, ರಾಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮ ರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಪ್ರಮುಖವಾಗಿ ಪುಣ್ಯ ಅಂತ ಹೇಳಿದರೆ ರಾಮನ ವಿಗ್ರಹವನ್ನು ಕಡದಂಥ ಕಲ್ಲು ಕೂಡ ಕರ್ನಾಟಕದಿಂದ ಹೋಗ್ತಾ ಇದೆ. ಅದನ್ನು ಮಾಡಿದಂಥ ಶಿಲ್ಪಿ ಕೂಡ ಕರ್ನಾಟಕದವರು, ಹನುಮಂತ ಕೂಡ ಕರ್ನಾಟಕದವರು. ಇದೆಲ್ಲ ಹಿರಿಮೆ ಕರ್ನಾಟಕಕ್ಕೆ ಇದೆ. ಆ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ಗೌರವ ಇದೆ. ಇವತ್ತು ನಾವೆಲ್ಲ ಕೇಸರಿ ಶಾಲುವನ್ನು ಹಾಕ್ಕೊಂಡು ಇವತ್ತು ವಿಧಾನಸಭೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ.